ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಫ್ರೆಂಡ್ಸ್, ಇವತ್ತು ನನ್ನ ಅಮ್ಮನ ಮನೆಯಲ್ಲಿ ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಇದು ಬೆಳ್ತೂರಿಗೆ ಬಂದಿದ್ವಿ. ಸೊ ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದೊಂದು ಸಿಂಪಲ್ ಮಿನಿ ಲಾಗ್ ಅಷ್ಟೇ. ಸೊ ಇವಾಗ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಸೊ ಬೆಳಗ್ಗೆನೇ ಹೊರಟಿದ್ದೀವಿ. ಏನಕ್ಕಪ್ಪ ಅಂತಂದರೆ ಪಾಪು ತುಂಬ ದಿನ ಆಗಿತ್ತು ಊರಿಗೆ ಹೋಗಿ, ಅಂದರೆ ಅಮ್ಮನ ಮನೆಗೆ ಹೋಗಿ. ಸೊ ಅವರು ಕೂಡ ಬಂದಿರಲಿಲ್ಲ, ಹಾಗಾಗಿ ಕರ್ಕೊಬಾ ಅಂತ ಹೇಳಿದರು. ಸೊ ಹೋಗ್ಬಿಟ್ಟು ಬರೋಣ, ನಾನು ತುಂಬ ದಿನ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಹೊರಟ್ವಿ ನಾವು. ಸೊ ಇವಾಗ ಪಿರಿಯಾಪಟ್ಟಣದಿಂದ ಹೊರಟಿದ್ವಿ. ನಾವು ಹೊರಡಬೇಕಾದ್ರೆ ಟೈಮು 8 ಗಂಟೆ ಆಗಿತ್ತು ಅಷ್ಟೇ. ಸೊ ಎಲ್ಲ ಖಾಲಿ ಹೊಡಿತಾ ಇತ್ತು, ಅಷ್ಟು ಬೆಳಗ್ಗೆನೇ ಹೊರಟಿದ್ದು. ಮೊದಲಿಗೆ ನಾವು ಬೆಳ್ತೂರಿಗೆ ಹೋದ್ವಿ. ಸೊ ಬೆಳ್ತೂರಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ನಮ್ಮ ಮನೆಯವ್ರಿಗೇನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅದಾದಮೇಲೆ ನಾವು ಹುಣಸವಾಡಿಗೆ ಹೋಗಿದ್ದು. ಸೊ ಬೆಳ್ತೂರಿಗೆ ಬಂದ್ವಿ. ಇಲ್ಲಿ ಗಿಡಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಅದರದ್ದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಅಡಿಕೆ ಗಿಡಗಳಾಗಿರ್ಬೋದು, ತೆಂಗಿನ ಗಿಡಗಳು, ಏಲಕ್ಕಿ ಗಿಡ ಎಲ್ಲವೂ ಕೂಡ ಇತ್ತು. ಸೊ ಅದರದ್ದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ನನ್ನ ಮಗ ಆಟ ಆಡ್ತಾಯಿದ್ದ ಹೊರಗಡೆ. ಸೊ ಹೊರಗಡೆ ಇದ್ನಲ್ಲ, ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ತುಂಬ ಹೊತ್ತೇನಿರಲಿಲ್ಲ, ಅಲ್ಲಿಂದ ಬೇಗ ಹೊರಟ್ಬಿಟ್ವಿ ನಾವು. ಸೊ ಅದಾದಮೇಲೆ ಈಗ ಮಾವಿನಕಾಯಿ ಸೀಸನ್ ಅಲ್ವಾ. ಸೊ ಮಾವಿನಕಾಯಿ ಅಂತೂ ಸಿಕ್ಕಾಪಟ್ಟೆ ಬಿಟ್ಟಿತ್ತು. ಇದನ್ನ ಸಣ್ಣ ಸಣ್ಣದಿತ್ತು, ಇನ್ನು ಕಾಯಿ ದಪ್ಪ ಆಗಿರಲಿಲ್ಲ ಈಚು ಇವಾಗ. ಸೊ ಅದರದ್ದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ. ಅದಾದಮೇಲೆ ಹಣ್ಸಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂದರೆ ಪೂರ್ತಿ ಕೆಳಗಡೆನೇ ಇತ್ತು. ಮೇಲ್ಗಡೆಗೆ ಅಷ್ಟು ಕಾಯಿ ಬಂದಿರಲಿಲ್ಲ, ಪೂರ್ತಿ ಕೆಳಗಡೆಗೇ ಬಿಟ್ಟಿತ್ತು. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು, ಪೂರ್ತಿ ಜೋತು ಬಿದ್ದಂಗೆ ಬಿದ್ದಿದೆ ನೋಡಿ. ಮೇಲಂತೂ ಕಾಯಿಗಳೇ ಕಾಣಿಸ್ತಾ ಇಲ್ಲ, ಅಷ್ಟಿತ್ತು. ಅದಾದಮೇಲೆ ನಾವು ಹುಣಸವಾಡಿಗೆ ಬಂದೆ. ಅಲ್ಲಿಂದ ಬಂದು ತಿಂಡಿಗೇ ಬಂದ್ವಿ. ತಿಂಡಿ ತಿಂದು ಅದಾದಮೇಲೆ ನಮ್ಮ ಮನೆಯವ್ರು ನನ್ನ ಬಿಟ್ಬಿಟ್ಟು ಹೋದರು. ಸೊ ನಮ್ಮ ಪಾಪ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ವಿ. ಸೊ ನಮ್ಮ ಅಪ್ಪಾಜಿ ಮಲಗಿದ್ರೆ ಅವನು ಏನಾದರೂ ಮಲ್ಗೋಕ್ಕೆ ಕೊಡಲ್ಲ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ನಮ್ಮ ಅಪ್ಪಾಜಿನ. ನಮ್ಮ ಅಪ್ಪಾಜಿಗೂ ಅಷ್ಟೇ ತುಂಬ ಇಷ್ಟ ಅವನು ಅಂದರೆ. ಸೊ ಅವನು ಆಟ ಆಡಿಕೊಂಡು ಅಪ್ಪಾಜಿ ಜೊತೆ ಇದ್ದ. ಅದಾದಮೇಲೆ ಚಿಕನ್ನು ಹಾಗೆ ಮಟನ್ ಮಾಡಿದರು. ಸೊ ಕಬಾಬ್ ಕೂಡ ಹಾಕ್ತಾಯಿದ್ರು ಊಟಕ್ಕೆ ಅಂದ್ಬಿಟ್ಟು. ಸೊ ಊಟಕ್ಕೆ ರೆಡಿ ಆಗೋಷ್ಟ್ರೊಳಗಡೆ ಹೊಲದ್ರದಿಂದ ಬಾಳೆಗೊನೆ ತೊಗೊಬಂದಿದ್ರು. ಸೊ ಇದು ನಮ್ಮ ಮನೆಯಲ್ಲೇ ಬೆಳೆದಿರುವಂಥದ್ದು ನೋಡಿ, ಎಷ್ಟು ದೊಡ್ಡ ಗೊನೆ ಇತ್ತು ಅಂದ್ಬಿಟ್ಟು, ತುಂಬ ದೊಡ್ಡ ಗೊನೆ. ಸೊ ತೊಗೊಂಡೋಗು ಸ್ವಲ್ಪ ಅಂದ್ಬಿಟ್ಟು ಅಮ್ಮ ಚಿಪ್ಪೆಲ್ಲ ಕಟ್ ಮಾಡ್ತಾಯಿದ್ರು. ಹಾಗಾಗಿ ಅದ್ರದ್ದು ಕ್ಲಿಪ್ಪಿಂಗ್ ತೊಗೊಂಡೆ. ಲಾಸ್ಟ್ ಟೈಮ್ದಂತೂ ಇದಕ್ಕಿಂತದ್ದು ಉದ್ದದಿತ್ತು. ಸೊ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ದೀಪಗಳು ತೊಗೊಬಂದಿದ್ರಂತೆ. ಸೊ ತೋರಿಸ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನನ್ನ ಮಗ ಇಲ್ಲಿ ಒಂದು ಟಬ್ ಇಟ್ಕೊಂಡು ಅದರೊಳಗಡೆ ಯಾವಾಗಲೂ ಅಷ್ಟೇ ಬಟ್ಟೆಗಳು ತೆಗಿಯೋದು, ಅದರೊಳಗಡೆ ಕೂತ್ಕೊಂಡು ಆಟ ಆಡ್ತಿದ್ದ. ಅದಾದಮೇಲೆ ಊಟಕ್ಕೆ ನಾನು ಮೀನು ಅಂದರೆ ತುಂಬ ಇಷ್ಟಪಡ್ತೀನಿ. ಸೊ ಕೆರೆಯಲ್ಲಿ ಇಟ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಬಂತಲ್ಲ, ನಾನು ಇದ್ನೆಲ್ಲ ಆಗಾಗ ಅಮ್ಮ ತಗೊಂಡೋಗು ಅಂತಂದ್ಬಿಟ್ಟು. ಸೊ ಮೀನೆಲ್ಲ ತೆಗ್ದು ಇಟ್ವಿ. ಸೊ ಅದಾದಮೇಲೆ ನನ್ನ ತಂಗಿ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ಲು. ಮೊದಲೇ ಸಾಂಬಾರು, ಚಿಕನ್ ಗ್ರೇವಿ ಎಲ್ಲವೂ ಕೂಡ ಆಗಿತ್ತು. ಮುದ್ದೆ ಮಾಡೋಣ ಅಂದ್ಬಿಟ್ಟು ಮುದ್ದೆ ಮಾಡ್ತಾಯಿದ್ಲು. ಮಟನ್ ಸಾಂಬಾರಿಗೆ ಮುದ್ದೆ ಚೆನ್ನಾಗಿರುತ್ತೆ ಅಲ್ವಾ, ಹಾಗೆ ಮುದ್ದೆ ಮಾಡ್ತಾಯಿದ್ಲು. ಸೊ ಹಾಗೆ ವೀಡಿಯೋ ತೆಗಿಬೇಡ ಅಂತೆಲ್ಲ ಹೇಳ್ತಾಯಿದ್ಲು. ನಾನು ಇಲ್ಲ ಹಾಕ್ತೀನಿ, ಹಂಗೇ ಹಾಕ್ತೀನಿ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಊಟಕ್ಕೆ ಕೂಡ ರೆಡಿ ಆಯಿತು. ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಕೂಡ. ತುಂಬ ದಿನಗಳೇ ಆಗಿತ್ತು ನಾನು ಊರಿಗೆ ಹೋಗಿ. ಅದಾದಮೇಲೆ ಅಮ್ಮ ಗೆಣಸು ಮತ್ತು ಬಾಳೆಕಾಯಿ ಎಲ್ಲ ಕೂಡ ಕೊಟ್ಟು ಕಳಿಸಿದ್ರು. ಅಲ್ಲಿಂದ ನಾವು ಬಂದುಬಿಟ್ವಿ ಸಂಜೆನೇ ಪಿರಿಯಾಪಟ್ಟಣಕ್ಕೆ. ಸೊ ಪಾಪು ಊರಲ್ಲೇ ಉಳ್ಕೊಂಡ. ನೋಡಿ, ಬಾಳೆಕಾಯಿ ಸ್ವಲ್ಪ ಎಲ್ಲವೂ ಕೂಡ ತೊಗೊಬಂದಿದೆ. ಸಾಂಬಾರು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲನೂ ಕೂಡ ಊರಿಂದನೇ ತೊಗೊಬಂದಿದ್ದೆ. ಅದಾದಮೇಲೆ ಮೀನೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರಲ್ಲ, ಅದನ್ನು ಅಡುಗೆ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಲಾಗ್ ಇಷ್ಟೇ ಆಗಿರುತ್ತೆ. ಸೊ ನನ್ನ ಚಾನಲ್ ಏನೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಈ ಲಾಗ್ನ ಕಂಪ್ಲೀಟಾಗಿ ಮಾಡೋಕ್ಕಾಗಲಿಲ್ಲ, ಸೊ ಸಾರಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಕಂಪ್ಲೀಟಾಗಿ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಸಿ ಯು. ಥ್ಯಾಂಕ್ ಫಾರ್ ವಾಚಿಂಗ್.